ಟಾಕ್ಸಿಕ್ ರಿಲೀಸ್ಗೆ ದಿನಗಣನೆ ಶುರುವಾಗಿದೆ. ಚಿತ್ರದ ಟ್ರೇಲರ್, ಸಾಂಗ್ ಈ ಮಟ್ಟಕ್ಕಿದೆ ಅಂತಂದ್ರೆ ಸಿನಿಮಾ ಹೇಗಿರಬಹುದು ಅನ್ನೋ ಪ್ರಶ್ನೆ. ಈ ಚಿತ್ರಕ್ಕೆ ಸೆನ್ಸಾರ್ ಯಾವ ಸರ್ಟಿಫಿಕೇಟ್ ಕೊಟ್ಟಿದೆ, ಟಾಕ್ಸಿಕ್ ಸಿನಿಮಾ ಎಷ್ಟು ಗಂಟೆ ಇರಲಿದೆ ಅನ್ನುವಂತ ಕುತೂಹಲ ಕೂಡ ಇದೆ. ಆದ್ರೆ ಈ ಕುತೂಹಲಕ್ಕೆ ಈಗ ಉತ್ತರ ಸಿಕ್ಕಿದೆ. ರಾಕಿ ಟಾಕ್ಸಿಕ್ ಸಿನಿಮಾ ದುರಂದರ್ ರೀತಿ ದೀರ್ಘಾವಧಿಯ ಚಿತ್ರ ಆಗಿದೆ ಅನ್ನೋದು ಗೊತ್ತಾಗಿದೆ. ಕ್ಷಣಗಣನೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಅಬ್ಬರಕ್ಕೆ ದಿನಗಣನೆ ಶುರುವಾಗಿದೆ. ಆಗಸ್ಟ್ 26ಕ್ಕೆ ಟಾಕ್ಸಿಕ್ ಆಗಮನಕ್ಕೆ ವೇದಿಕೆ ಸಿದ್ಧವಾಗಿದೆ. ಜೊತೆಗೆ ಈಗಾಗಲೇ ಭರ್ಜರಿ ಪ್ರಚಾರ ಮಾಡುತ್ತಿರುವ ಯಶ್ ಅಂಡ್ ಟೀಮ್ ಹಾಲಿವುಡ್ ಅಂಗಳಕ್ಕೂ ಟಾಕ್ಸಿಕ್ ಕೊಂಡೊಯ್ಯೋಕೆ ತಯಾರಿಯನ್ನ ಮಾಡಿದ್ದಾರೆ. ಇದರ ಜೊತೆಗೆ ರಾಕಿಗೆ ಕೊಂಚ ತಲೆನೋವಾಗಿದ್ದ ವಿಚಾರ ಅಂದರೆ ಟಾಕ್ಸಿಕ್ ಸೆನ್ಸಾರ್. ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದ ಯಶ್ ಮೊದಲ ಟಾಸ್ಕ್ನಲ್ಲೇ ಸೆನ್ಸಾರ್ ಪಾಸ್ ಆಗುವ ಮೂಲಕ ನಿಟ್ಟುಸಿರು ಬಿಟ್ಟಿದ್ದಾರೆ. ಮುಂಬೈನಲ್ಲಿ ಟಾಕ್ಸಿಕ್ ಚಿತ್ರವನ್ನ ನೋಡಿರುವಂತಹ ಸೆನ್ಸಾರ್ ಮಂಡಳಿ ನಿರೀಕ್ಷೆಯಂತೆ ಎ ಸರ್ಟಿಫಿಕೇಟ್ ನೀಡಿದೆ. ಆದರೆ ಅನಿರೀಕ್ಷಿತ ಅಂದರೆ ಟಾಕ್ಸಿಕ್ ಚಿತ್ರದ ಲೆಂತ್, ಟಾಕ್ಸಿಕ್ ಚಿತ್ರ ಎಷ್ಟು ನಿಮಿಷ ಇದೆ ಎಂಬುದು ಸೆನ್ಸಾರ್ ಸರ್ಟಿಫಿಕೇಟ್ನಲ್ಲಿ ರಿವೀಲ್ ಆಗಿದೆ. ದುರಂದರ್ ಚಿತ್ರದ ರೀತಿ ಟಾಕ್ಸಿಕ್ ಚಿತ್ರ ಕೂಡ ದೀರ್ಘಾವಧಿ ಇದೆ. ಬರೋಬ್ಬರಿ 194 ನಿಮಿಷ ಅಂದರೆ 3 ಗಂಟೆ 14 ನಿಮಿಷ ಲೆಂತ್ ಇದೆ. ಇನ್ನು ಸೆನ್ಸಾರ್ ಪಾಸ್ ಆಗಿ ಸರ್ಟಿಫಿಕೇಟ್ ಸಿಗ್ತಾ ಇದ್ದಂತೆ ಟಾಕ್ಸಿಕ್ ಬಳಗ ಟಾಕ್ಸಿಕ್ ಪ್ರಮುಖ ಚಿತ್ರಮಂದಿರಗಳ ಲಿಸ್ಟ್ ರಿವೀಲ್ ಮಾಡಿದೆ. ಕರ್ನಾಟಕದಲ್ಲಿ ಸುಮಾರು 250ಕ್ಕೂ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಟಾಕ್ಸಿಕ್ ರಿಲೀಸ್ ಆಗಲಿದೆ. ಕೆಜಿ ರಸ್ತೆಯ ಸಂತೋಷ್ ಚಿತ್ರಮಂದಿರದಲ್ಲಿ ಟಾಕ್ಸಿಕ್ ಅಪ್ಪಳಿಸಲಿದೆ. ಅಲ್ಲದೆ ಈಗಾಗಲೇ ಟಾಕ್ಸಿಕ್ ಬಳಗ ಕರ್ನಾಟಕದಲ್ಲಿ 150ಕ್ಕೂ ಹೆಚ್ಚಿನ ಕಟೌಟ್ ಹಾಕಿ ಟಾಕ್ಸಿಕ್ ಹಬ್ಬ ಮಾಡಲು ಪ್ಲಾನ್ ಮಾಡಿದೆ. ಇನ್ನು ಟಾಕ್ಸಿಕ್ ಕನ್ನಡ, ಇಂಗ್ಲಿಷ್ 2 ಭಾಷೆಯಲ್ಲಿ ಶೂಟಿಂಗ್ ಆಗಿದ್ರೆ ತಮಿಳು, ಹಿಂದಿ, ತೆಲುಗು, ಮಲಯಾಳಂಗೆ ಡಬ್ಬಿಂಗ್ ಆಗಿ ರಿಲೀಸ್ ಆಗಲಿದ್ದು, ಮುಂಬೈನಲ್ಲಿ ಈಗ ಎಲ್ಲಾ ಭಾಷೆಗಳಿಗೂ ಸೆನ್ಸಾರ್ ಮಾಡಿಸಿರುವಂತಹ ಚಿತ್ರತಂಡ ಯಾವುದೇ ಸಮಸ್ಯೆ ಆಗದಂತೆ ಸೆನ್ಸಾರ್ ಅಂಗಳದಿಂದ ಟಾಕ್ಸಿಕ್ ಚಿತ್ರವನ್ನ ಸೇಫ್ ಆಗಿ ಕರೆತಂದಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಆಗಸ್ಟ್ 26ಕ್ಕೆ ವಿಶ್ವದಾದ್ಯಂತ 8,000ಕ್ಕೂ ಹೆಚ್ಚಿನ ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ಚಿತ್ರವನ್ನ ಅದ್ದೂರಿಯಾಗಿ ರಿಲೀಸ್ ಮಾಡೋಕೆ ಯಶ್ ಭರ್ಜರಿ ಪ್ಲಾನ್ ಮಾಡಿದ್ದಾರೆ. ಎ ಸರ್ಟಿಫಿಕೇಟ್ನ ಟಾಕ್ಸಿಕ್ ಪ್ರೇಕ್ಷಕರನ್ನ ಯಾವ ರೀತಿ ಥಿಯೇಟರ್ನಲ್ಲಿ ಹಿಡಿದಿಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.